ಹಲೋ ಫ್ರೆಂಡ್ಸ್, ಎಲ್ಲರೂ ಏನು ಮಾಡ್ತಾರೆ? ಎಲ್ಲರೂ ಆರಾಮಿದ್ದೀರಾ? ನಾನಿವತ್ತು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ, ಬನ್ನಿ ಹೇಗಿದೆ ನೋಡೋಣ. ಸೊ ಬೇ ಲೀಫು, ಚಕ್ರ ಮೊಗ್ಗು, ಬೇ ಲೀಫ್ ಅಂದರೆ ಗೊತ್ತಲ್ಲ, ಪಲಾವ್ ಎಲೆ, ಚಕ್ರ ಮೊಗ್ಗು, ಲವಂಗ. ಸೊ ಆಯಿಲ್ಗೆ ಹಾಕಿ ಫ್ರೈ ಆಗ್ತಿದ್ದಂಗೆ ಆನಿಯನ್ ಹಾಕಿ ಫ್ರೈ ಮಾಡ್ಕೋಬೇಕು. ಆನಿಯನ್ ಚೆನ್ನಾಗಿ ಸ್ಮೂತಾಗಿ ಫ್ರೈ ಆಗ್ತಾ ಇದ್ದಂಗೆ ಸೊ ನಾವೇನು ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ಪು ಟೊಮೊಟೊ ಹಾಕಬೇಕು. ಸೊ ಟೊಮೊಟೊ ಹಾಕಿ ನೋಡಿ, ಇಷ್ಟು ಫ್ರೈ ಆಗ್ತಿದ್ದಂಗೆ ಟೊಮೊಟೊ ಹಾಕ್ಬೇಕು. ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದಂಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಕ್ಚುಲಿ ಮನೇಲಿ ಮಾಡಿರ್ತೀನಿ ನಾನು. ಸೊ ಅದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಫ್ಲೇವರ್ಸ್ ಚೆನ್ನಾಗಿರುತ್ತೆ. ಸೊ ಅದು ಹಾಕ್ಬಿಟ್ಟು ಸಾಲ್ಟ್ ಹಾಕ್ಕೋಬೇಕು. ಸಾಲ್ಟ್ ಹಾಕ್ತಿದ್ದಂಗೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಪುದೀನ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ 1 ಸ್ಪೂನು ಖಾರದ ಪುಡಿ ಹಾಕ್ಕೊಂಡೆ. ಸೊ ಖಾರದ ಪುಡಿ ಹಾಕ್ಕೊಂಡು ಈ ಥರ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಸೊ ಬಾಡಿಸ್ಕೊಳ್ತಾ ಇದ್ದಂಗೆ ಚಿಕನ್ ಹಾಕಬೇಕು. ಚಿಕನ್ ಹಾಕಿ ಒಂದು 2-3 ನಿಮಿಷ ಸೊ ಬಾಯ್ಲ್ ಆಗೋಕ್ಕೆ ಬಿಟ್ಬಿಡಬೇಕು. ಸೊ ಚಿಕನ್ ಚೆನ್ನಾಗಿ ಅದೇ ಮಸಾಲೆಯಲ್ಲೇ ಬಾಯ್ಲ್ಡ್ ಆಗ್ತಾ ಇದ್ದಂಗೆ ಚಿಕನ್ಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅಂಟಿರುತ್ತೆ. ಮತ್ತು ಚಿಕನ್ ತಿನ್ನೋ ಹೊತ್ತಿಗೂ ಒಂಥರ ಸ್ಮೂತಾಗಿ ಟೇಸ್ಟಿಯಾಗಿರುತ್ತೆ. ಸೊ ಅದು ಹಾಕಿ ಸೆಕೆಂಡ್ ಸ್ಟೆಪ್ ಏನು ಮಾಡಬೇಕು, ನಾವು ಕರ್ಡ್ ಹಾಕಬೇಕು. ಆ್ಯಕ್ಚುಲಿ ನಾನು ಒಂದು 2-3 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಹೇಳಿಲ್ಲ ನಾನು. ಸೊ ಕರ್ಡ್ ಹಾಕಬೇಕು. ಸೊ ಕರ್ಡು ಬ್ಲೆಂಡ್ ಮಾಡಿ ಇಟ್ಕೊಂಡಿದ್ದೆ. ಸೊ ಕರ್ಡ್ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಬೇಕು. ಸೊ ಆ ಒಂದು ಫ್ಲೇವರ್ ಎಲ್ಲ ಚೆನ್ನಾಗಿ ಇದಾಗೋಂಗೆ ಬಾಡಿಸಿದ ತಕ್ಷಣ ಸೊ 1 ಗ್ಲಾಸಿಗೆ 2 ಗ್ಲಾಸ್ ವಾಟರ್ ಹಾಕ್ತೀನಿ ನಾನು. ಸೊ ಒಂದು ಹಾಫ್ ಗ್ಲಾಸ್ ವಾಟರ್ ಜಾಸ್ತಿನೇ ಹಾಕ್ತೀನಿ. ಬಿಕಾಸ್ ನಾವು ಕೋಲಮ್ ರೈಸ್ ಯೂಸ್ ಮಾಡೋದಂದರೆ ನೀರು ಜಾಸ್ತಿ ಇರಬೇಕು. ಹಾಗಾಗಿ ಸೊ 1 ಗ್ಲಾಸಿಗೆ 2 ಗ್ಲಾಸ್ ವಾಟರ್ ಹಾಕಿ ಬಾಯ್ಲ್ಡ್ ಕೊಡಬೇಕು. ಚೆನ್ನಾಗಿ ಬಾಯ್ಲ್ಡ್ ಆಗಿದ್ರೆ ಚಿಕನ್ನು ಬೇಯುತ್ತೆ. ಸೊ ಚಿಕನ್ ಬೇಯ್ತಾ ಇದ್ದಂಗೆ ಸೊ ಬಾಯ್ಲ್ಡು ಗೊತ್ತಾಗತ್ತಲ್ಲ, ಕುದಿ ಬರೋ ಹೊತ್ತಿಗೆ, ಅಂದರೆ ಐ ಮೀನ್ ಕುದಿಯೋ ಹೊತ್ತಿಗೆ ನಾವು 1 ಗ್ಲಾಸಿಗೆ 2 ಗ್ಲಾಸ್ ವಾಟರ್ ಹಾಕಿರ್ತೀನಿ. ಕುದಿಯೋ ಹೊತ್ತಿಗೆ ರೈಸ್ ಹಾಕ್ಬಿಡ್ತೀನಿ. ರೈಸ್ ಹಾಕ್ಬಿಟ್ಟು ನೋಡಿ, ಅದು ಚೆನ್ನಾಗೇ ಬಾಯ್ಲ್ಡ್ ಆಗೋದು ನಮ್ಗೆ ಗೊತ್ತಾಗುತ್ತೆ. ಇಷ್ಟು ಬಾಯ್ಲ್ಡ್ ಗೊತ್ತಾಗ್ಬಿಟ್ರೆ ನಾವು ರೈಸ್ ಹಾಕೋಬೋದು. ರೈಸ್ ಹಾಕೊಂಬಿಟ್ಟು ಸೊ ಕುಕ್ಕರ್ ಮುಚ್ಚಳ ಮುಚ್ಚಿಟ್ಬಿಡ್ಬೇಕು. ಸೊ ಕುಕ್ಕರ್ ಮುಚ್ಚಳ ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಟ್ಬಿಡ್ಬೇಕು. ಬಿಕಾಸ್ ನಾವು ಅದು ನೀರು ಕುದಿಯೋ ಹೊತ್ತಿಗೆ ಹಾಕಿದ್ರೆ ರೈಸ್ ಕೆಳಗಡೆ ಮಸಾಲೆ ಮೇಲೆ ಆ ಥರ ಇರಲ್ಲ, ಮಿಕ್ಸ್ ಆಗಿರತ್ತೆ. ಸೊ ಈ ಥರ ನೋಡಿ ಟೇಸ್ಟಿ